ದೇವನಹಳ್ಳಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಚಿನ್ನಾಭರಣಗಳು ಬೆಲೆ ಬಾಳುವಂತಹ ವಜ್ರದ ಆಭರಣಗಳು ಕೂಡ ಕಳ್ಳತನ ಆಗಿದೆ. ಬೆಂಗಳೂರಿಗೆ ಹೋಗಬೇಕಾಗಿದ್ದಂತಹ ಮಹಿಳೆ ಏನಿದ್ದಾರೆ ಅವರು ಪ್ರಯಾಣ ಮಾಡಬೇಕಾಗಿತ್ತು. ಆ ಬ್ಯಾಗ್ ಕಳ್ಳತನ ಆಗಿ ಅದರಲ್ಲಿದ್ದಂತಹ ಬೆಲೆ ಬಾಳುವಂತಹ ವಸ್ತುಗಳು ಚಿನ್ನಾಭರಣಗಳು ಎಲ್ಲವೂ ಕೂಡ ಕಳ್ಳತನ ಆಗಿದೆ. ಅಷ್ಟೇ ಅಲ್ಲ, 20,000 ರೂಪಾಯಿಗೂ ಹೆಚ್ಚಿನ ಔಷಧಿಗಳಿತ್ತು, ಅದು ಕೂಡ ಕಳ್ಳತನ ಆಗಿರಬೇಕು. ಅಮೆರಿಕ ತಲುಪಲು ಬಂದಿದ್ದಂತಹ ಪ್ಯಾಸೆಂಜರ್ ಲಗೇಜ್ ಮಿಸ್ ಆಗಿತ್ತು. ಏರ್ಪೋರ್ಟ್ನಿಂದ ಅಬುದಾಬಿ ನಂತರ ಅಮೆರಿಕಾಗೆ ಪ್ರಯಾಣ ಮಾಡಬೇಕಾಗಿತ್ತು. ಇವರು ಏರ್ಪೋರ್ಟ್ನಲ್ಲಿ ಲಗೇಜ್ ಚೆಕ್ ಮಾಡಿಸಿ ಕ್ಲಿಯರೆನ್ಸ್ ಪಡೆದು ವಿಮಾನ ಹತ್ತಿದ್ರು ಮಹಿಳೆ. ಅಬುದಾಬಿಯಲ್ಲಿ ಲಗೇಜನ್ನು ಪಡಿತಾರೆ. ಅವಾಗ ನೋಡಿದಾಗ ಮಹಿಳೆಗೆ ಶಾಕ್ ಆಗಿದೆ. ಲಗೇಜ್ನಲ್ಲಿದ್ದಂತಹ 790 ಗ್ರಾಮ್ ಚಿನ್ನ, 8 ಲಕ್ಷ ಬೆಲೆ ಬಾಳುವಂತಹ ವಜ್ರದ ಆಭರಣ, ಅದರ ಜೊತೆಗೆ 20,000 ಬೆಲೆ ಬಾಳುವಂತಹ ಔಷಧಿ ಎಲ್ಲವೂ ಕೂಡ ಮಿಸ್ ಆಗಿದೆ. ಘಟನೆ ಕುರಿತು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಮಹಿಳೆ ಕಂಪ್ಲೇಂಟ್ ಕೊಟ್ಟಿರುವಂಥದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಭದ್ರತೆಯ ಲೋಪ ಕಾಣ್ತಾ ಇದೆ. ಅಲ್ಲಿನ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಪೊಲೀಸರು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸರು ಏನಿದ್ದಾರೆ ಅವರು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಏರ್ಪೋರ್ಟ್ನಲ್ಲಿ ಭದ್ರತಾ ವ್ಯವಸ್ಥೆ ಇರುತ್ತೆ. ಅದು ಯಾವ ರೀತಿಯಾಗಿ ಲೋಪ ಆದರೆ ಏನು ಘಟನೆ ಆಗುತ್ತೆ ಅಂತ ಇದೊಂದು ಉದಾಹರಣೆ. ತುಂಬ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಇರುತ್ತೆ ಏರ್ಪೋರ್ಟ್ ಅಂದರೆ. ಆದರೆ ಪ್ಯಾಸೆಂಜರ್ಗಳು ಬರ್ತಾರೆ, ಅವರ ಲಗೇಜಲ್ಲಿ ತುಂಬ ಬೆಲೆ ಬಾಳುವಂತಹ ವಸ್ತುಗಳಿರುತ್ತೆ ಅಂತ ಆಲ್ಮೋಸ್ಟ್ ಗೊತ್ತಿರುತ್ತೆ ಕೆಲವರಿಗೆ. ಆದರೆ ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಕೆಲವರು ಅಲ್ಲಿನ ಸಿಬ್ಬಂದಿಗಳು ಅಂತ ಅನಿಸುತ್ತೆ. ಬ್ಯಾಗನ್ನು ಚೆಕ್ ಮಾಡಬೇಕಾದ್ರೆ ಏನೋ ಒಂದು ಗೋಲ್ಮಾಲ್ ಮಾಡಿ ಆ ಬ್ಯಾಗಲ್ಲಿರುವಂತಹ ಎಲ್ಲ ಚಿನ್ನಾಭರಣಗಳನ್ನು ತಗೊಂಡಿದ್ದಾರೆ. ಆ ಮಹಿಳೆ ಏನಿದ್ದಾರೆ ಅವ್ರನ್ನ ಗಮನಿಸ್ತಾ ಇದ್ದಾರೆ, ಅವರೇ ಬ್ಯಾಗನ್ನು ಕಳೆದುಕೊಂಡಿರೋದು. ಆ ಚಿನ್ನಾಭರಣಗಳು ಕೂಡ ಕಾಣಿಸ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ದೇವನಹಳ್ಳಿಯಲ್ಲಿದೆ ಇದು. ಇವರು ಅಮೇರಿಕಾಗೆ ಹೋಗಬೇಕಾಗಿತ್ತು. ಅಮೇರಿಕಾಗೆ ಹೋಗ್ಬೇಕಂತ ಆ ಲಗೇಜನ್ನೆಲ್ಲ ಚೆಕ್ಸ್ ಮಾಡಿಕೊಂಡಿರ್ತಾರೆ. ಆಗ ಇವ್ರು ಏನು ಮಾಡ್ತಾರೆ, ಏರ್ಪೋರ್ಟ್ನಲ್ಲಿ ಹತ್ತಿ ಅಬುದಾಬಿಗೆ ಹೋಗ್ತಾರೆ. ಅಬುದಾಬಿಗೆ ಹೋದ ನಂತರ ಅಲ್ಲಿಂದ ಬೆಂಗಳೂರಿಗೆ ಹೋಗಬೇಕು ಅಂತ ಪ್ಲಾನ್ ಇರುತ್ತೆ ಇವರದ್ದು. ಅದೇ ರೀತಿಯಾಗಿ ಹೋಗಿರ್ತಾರೆ. ಹೋದ್ಮೇಲೆ ಅಲ್ಲಿ ಅಬುದಾಬಿಯಲ್ಲಿ ಏನು ಇಳ್ತಾರಲ್ಲ, ಲಗೇಜನ್ನು ಚೆಕ್ ಮಾಡಿಸ್ಕೊಂಡು ಎಲ್ಲ ಕ್ಲಿಯರೆನ್ಸ್ ಎಲ್ಲ ಆದಮೇಲೆ ಹೋಗಿ ವಿಮಾನ ಹತ್ತಬೇಕಾಗಿರುತ್ತೆ. ಆ ಟೈಮ್ಗೆ ಹೋಗಿ ಹತ್ತಾರೆ, ಹೋಗಿ ಅಲ್ಲಿ ಇಳಿತಾರೆ. ಅಬುದಾಬಿನಲ್ಲಿ ಇಳಿದು ಲಗೇಜ್ ತೊಗೋತಾರೆ. ತೊಗೊಂಡು ಚೆಕ್ ಮಾಡಿದಾಗ ಅದರಲ್ಲಿ ಏನೂ ಇರೋದಿಲ್ಲ. ಶಾಕ್ ಆಗುತ್ತೆ ಅವ್ರಿಗೆ. ಇದು ಎಲ್ಲೋ ಅಲ್ಲೇ ಏನು ಆ ಏರ್ಪೋರ್ಟ್ ಇತ್ತಲ್ಲ ಅಲ್ಲೇ ಮಿಸ್ ಆಗಿದೆ ಅಂತ ಅವ್ರಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದು ಮತ್ತೆ ವಾಪಸ್ ಬೆಂಗಳೂರಿಗೆ ಬರ್ತಾಳೆ. ಬಂದು ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ. ಆ ಬ್ಯಾಗ್ನಲ್ಲಿ ಇದ್ದಂತೂ ಬರೀ ಏನೋ ಸಾಮಾನ್ಯ ವಸ್ತುಗಳೇನಲ್ಲ, ಎಲ್ಲ ಬಂಗಾರ ಮತ್ತು ವಜ್ರದ ಆಭರಣಗಳು. 790 ಗ್ರಾಮು ಚಿನ್ನ ಇದೆ. ಈಗ ಚಿನ್ನದ ಬೆಲೆ ಎಷ್ಟಿದೆ ಅಂತ ಗೊತ್ತಿದೆ. ಮತ್ತು 8 ಲಕ್ಷ ಬೆಲೆ ಬಾಳುವಂಥ ಒಂದು ವಜ್ರದ ಆಭರಣ, ಅದರ ಜೊತೆಗೆ ಅವರಿಗೆ ಸಂಬಂಧಪಟ್ಟ ಹಾಗೆ ಒಂದು 20,000 ಬೆಲೆ ಬಾಳುವಂಥ ಔಷಧಿಗಳು ಇಲ್ಲೇ ತೊಗೊಂಡಿರ್ತಾರೆ. ಅಮೇರಿಕಕ್ಕೆ ಹೋದರೆ ಅಲ್ಲಿ ಬೇರೆ ಕಾಸ್ಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಇಲ್ಲೇ ತೊಗೊಂಡು ಹೋಗ್ತಾ ಇರ್ತಾರೆ. ಅದಕ್ಕೆ ಆದಂಥ ಕೆಲವೊಂದು ಟ್ಯಾಕ್ಸ್ ಕೂಡ ಕಟ್ಟಿರ್ತಾರೆ. ಈಗ ಅವರಿಗೆ ನೋಡಿಕೊಂಡಾಗ ಅಲ್ಲೇನು ಸಿಗೋದಿಲ್ಲ. ಮತ್ತೆ ವಾಪಸ್ ಬಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪೊಲೀಸ್ ಸ್ಟೇಷನ್ ಏನಿದೆ ಆ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ, ಯಾರು ಮಾಡಿದ್ದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.